ನಿಶಾ, ನಾನು ನಿನ್ನನ್ನು ಇಲ್ಲಿ ಕರ್ಸಿರೋದೇನಕ್ಕೆ, ನೀನು ಮಾಡ್ತಿರೋದೇನು? ನೀನು ಈ ರೀತಿ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋಕೆ ಅಲ್ಲಿಂದ ಇಲ್ಲಿವರೆಗೂ ಬರ್ಬೇಕಿತ್ತಾ? ಕೂಲ್, ಕೂತ್ಕೋ ಕೂತ್ಕೋ. ನೋಡ್ ಕೀರ್ತನ, ಕಾರ್ತಿಕ್ ಎಂಗೇಜ್ಮೆಂಟ್ ಮುಗ್ದು ಇನ್ನೇನು ಮದ್ವೆ ಶುರು ಆಗ್ತಿದೆ. ಆಟ ಗೆಲ್ಬೇಕು ಅಂದ್ರೆ ಆಟ ಶುರು ಆಗೋಕ್ಕಿಂತ ಮುಂಚೆ ಕರೆಸ್ಬೇಕು. ಆಟ ಮುಗಿಬೇಕಾದ್ರೆ ಕರೆಸಿ ನನಗೆ ಪ್ರೆಷರ್ ಹಾಕೋದಲ್ಲ. ಬಿಟ್ಕೊಟ್ಬಿಟ್ಟಿಯ ಸಿಸ್ಟ್ರು? ನಮ್ಮ ಡ್ರೀಮು ಟ್ರೂ ಆಗಲ್ವಾ? ನೋಡ್ ನಿಶಾ, ಈ ರೀತಿ ರೀಸನ್ ಹೇಳಕ್ಕೆ ನೀನೇ ಬೇಕಾಗಿರ್ಲಿಲ್ಲ. ಲೇಟ್ ಆಗಿದೆ ಅಂತ ನಮಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಟೈಮ್ ಕಮ್ಮಿ ಇದೆ ಅಂತಾನೆ ನಮಗೂ ಟೆನ್ಷನ್ ಆಗಿರೋದು, ನಿನ್ನನ್ನ ಪ್ರಶ್ನೆ ಮಾಡ್ತಿರೋದು. ಇಷ್ಟಕ್ಕೂ ನೆನ್ನೆ ನೀನ್ ತಾನೇ ಹೇಳಿದ್ದು ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀನಿ, ಪ್ಲಾನ್ ಮಾಡಿರೋ ಥರನೇ ಎಲ್ಲ ನಡೆಯುತ್ತೆ ಅಂತ. ಪ್ಲಾನ್ ಏನೋ ಇದೆ, ಆದ್ರೆ ಈ ಮನೇಲಿ ಅಷ್ಟೇ ಪ್ರಾಬ್ಲಮ್ಸು ಇದೆ. ನಾನ್ ಕಾರ್ತಿಕ್ಗೆ ಹತ್ರ ಆಗ್ಬೇಕು ಅಂದ್ರೆ ಈ ಮನೇಲಿ ಯಾರು ನನ್ನನ್ನು ತಡಿಬಾರ್ದು. ಇವತ್ತು ಕಾರ್ತಿಕ್ ಹತ್ರ ಆಗಕ್ಕೆ ಅಂತ ಹೋಗ್ತಿದ್ದೆ, ಆದ್ರೆ ಅಷ್ಟ್ರಲ್ಲಿ ಸೀತಾ ಆಂಟಿ ಬಂದು ಫಿಲಾಸಫಿ ಕ್ಲಾಸ್ ತಗೊಂಡ್ಬಿಟ್ರು. ಇಷ್ಟೆಲ್ಲ ಆದ್ಮೇಲೆ ಅದೆಲ್ಲ ಮಾಮೂಲು. ನೀನಿವಾಗ ಪ್ರಾಬ್ಲಮ್ಸ್ ಹೇಳೋದ್ರ ಬದಲು ಸೊಲ್ಯೂಷನ್ಸ್ ಹುಡುಕ್ಬೇಕು. ನಿನ್ನ ಜಾಣತನ ಉಪಯೋಗಕ್ಕೆ ಬರಬೇಕಾಗಿರೋದು ಇಲ್ಲೇ. ನೀನದ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಕಾರ್ತಿಕ್ಕು ಆ ಹುಡುಗಿ ಹಿಂದೆ ಸುತ್ತಾಡೋದ್ ಬಿಟ್ಟು ನಿನ್ನ ಹಿಂದೆ ಸುತ್ತಾಡಬೇಕು. ನೀನೇ ನನ್ನ ತಮ್ಮನ್ನ ಮದುವೆ ಆಗ್ಬೇಕು. ಎಸ್, ಹಾಗೇನಾದರೂ ಆದರೆ ನಮ್ಮ ಲೈಫೇ ಚೇಂಜ್ ಆಗಿಬಿಡುತ್ತೆ ಸಿಸ್ಟ್ರು. ಈ ಮನೆಯಲ್ಲಿ ಎಕ್ಸ್ಟ್ರಾ ಪ್ಲೇಯರ್ ಆಗಿರೋ ನಿಮ್ಮ ಅಣ್ಣ ಇಡೀ ಟೀಮ್ಗೆ ಓನರ್ ಆಗಿಬಿಡ್ತಾರೆ. ಅರ್ಥ ಮಾಡ್ಕೋ. ಎನಫ್ ಬ್ರೋ, ನಾನು ಈ ರೀತಿ ಮಾತಾಡ್ತಾ ಇದ್ದೀನಿ ಅಂತ ಎಲ್ಲ ಬಿಟ್ಕೊಟ್ಟಿದ್ದೀನಿ ಅಂತಲ್ಲ. ನಾನು ಒಂದ್ಸರಿ ಕಮಿಟ್ ಆದ್ರೆ ಹಿಂದೆ ಹೆಜ್ಜೆ ಇಡೋ ಮಾತೇ ಇಲ್ಲ. ಮರಳಿ ಯತ್ನವ ಮಾಡು ಅಂತ ಹೇಳ್ತಾರಲ್ಲ, ಹಾಗೆ ಲಾಸ್ಟ್ ಮೂಮೆಂಟ್ವರೆಗೂ ಪ್ಲಾನ್ ಮಾಡ್ತಾನೆ ಇರ್ತೀನಿ. ಲಾಸ್ಟ್ ಮೂಮೆಂಟ್ವರ್ಗ? ಕೆಲವೊಂದ್ಸರಿ ಲಾಸ್ಟ್ ಮೂಮೆಂಟ್ ಪ್ಲಾನ್ಗಳೇ ಕ್ಲಿಕ್ ಆಗೋದು. ನಿಂತ್ಕೋ. ತಪ್ಪಾಗ್ಬಿಟ್ಟೆ ಅಂತ ಅನ್ನಿಸ್ತಾ ಇದೆ ಕಣೋ. ಇಷ್ಟೊತ್ತು ಹಾರ ಹಾಕಿದ್ರು ಈಗ ಕಡಿತಾರೆ 100%. ಅಕ್ಕ ಬರ್ತಾವ್ರ? ತಗೋ 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 ಹಾಕು ಹಾಕು. ತಗೊಂಡೆ. ಜೋಪಾನ. ಥ್ಯಾಂಕ್ಸ್ ಸತ್ಯ. ಅಪ್ಪೋ, ಕರಳು ಕಿತ್ತು ಕೈಗೆ ಬರುವಂಥ ಎಮೋಷ್ನಲ್ ಸೀನು. ಈ ಸೀನ್ ನೋಡೋಕ್ಕೆ ಎರಡು ಕಣ್ಣು ಸಾಲದು.
ನಾನು ಚೇಂಜ್ ಮಾಡ್ಕೊಂಬರ್ತೀನಿ. ಮದುವೆ ಮನೇಲಿ ಮದುಮಗನ ಥರ ನೀನು ಕಾಣ್ತಿದ್ಯಾ, ಆದರೆ ನಾನು ಅದೇ ಮದುವೆ ಮನೇಲಿ ಎಲೆ ಹತ್ತವನ ಥರ ಕಾಣ್ತಿದ್ದೀನಲ್ಲೋ. ಎಲೆ ಎತ್ತರು ಇನ್ನೂ ಚೆನ್ನಾಗಿರ್ತಾರೆ ಕಣೋ. ತುಂಬ ಥ್ಯಾಂಕ್ಸ್. ಬರ್ತೀವಿ. ಬಾಯ್ ಬಾಯ್. ಬಾಬಾ ಮೇದ. ಏನ್ ಸತ್ಯ ಇದು? ನಮ್ ಯಾರಿಗೂ ಅಪ್ಪಾಜಿ ಬಟ್ಟೆನ ಮುಟ್ಟಕ್ಕೆ ಬಿಡದೆ ಇರೋಳು ಇವಾಗೇನು ಅಮೂಲ್ ಬೇಬಿಗೆ ಹಾಕೊಂಡು ಹೋಗಕ್ಕೆ ಕೊಟ್ಬಿಟ್ಟಿದ್ಯಾ? ಅಷ್ಟು ಗೊತ್ತಿಲ್ವೇನೋ ಇದನ್ನೇ. ಏಯ್ ಶುರು ಆಯ್ತಾ ನಿಮ್ ಗೋಳು? ಆದ್ರೆ ಸತ್ಯ. ಏಯ್ ಬಾಯ್ಲಿ, ಹುಟ್ಟಿ ಇದ್ದಂಗಿದ್ಯಾ, ಉರ್ದಾಕ್ಬಿಡ್ತೀನಿ ನನ್ ಮಗನೇ. ಕೆಲ್ಸ ನೋಡಿ. ಹೂ ಕಣಮ್ಮ, ನಮ್ಮನ್ನಾದ್ರೆ ಸರಿಯಾಗಿ ಮುರಿತೀಯ, ಆದ್ರೆ ಆ ಅಮೂಲ್ ಬೇಬಿಗೆ ಟ್ರಂಕ್ ಅಲ್ರದನ್ನೆಲ್ಲ ಎತ್ತಿ ಎತ್ತಿ ಕೊಡ್ತೀಯ ಅಲ್ಲ? ತೆಗೆದ್ಬಿಟ್ಟ ಅಂದ್ರೆ ಕೆಲ್ಸ ನೋಡ್ರ. ನಡೀರೋ, ಆಮೇಲೆ ನಡೆಯೋಕ್ಕೂ ಕಾಲಿಂದ ಮಾಡ್ಬಿಡ್ತಾಳೆ.